ಎಲ್ಲಿ ಬ್ರದರ್ ತಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು. ನಾವು ಪೂಜಾರಪ್ಪ ಅವರ ಬಗೆಗೆ ಭದ್ರಾವತಿ ನೀರು ತುಂಗಭದ್ರಾ ನದಿ ನೀರಿನಿಂದ ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ಸತತವಾಗಿ 30 ದಿನ ಹೋರಾಟ ಮಾಡಿದ್ದ ನೋಡಿದ್ದೀವಿ. ಆಮೇಲೆ ರೈತರಿಗೆ ಉನ್ನತವಾದ 80% ಅಷ್ಟು ಎತ್ತಿ ಮಡಗಿ ಇವರು ರೈತರ ಪರ ಹೋರಾಡ್ತಾ ಇದ್ದಾರೆ. ಪಬ್ಲಿಕ್ ಹೀರೋ ಅಂತ ಅಂದ್ಬಿಟ್ಟು ಬಿರುದು ಕೊಟ್ಟಿದ್ದಾರೆ. ಇವಾಗ ಉನ್ನತವಾದ ರೈತರು ಅಂತ ಅಂದ್ಬಿಟ್ಟು ಒಂದು ಪ್ರಶಸ್ತಿನೇ ಬಂದಿದೆ ಮೊನ್ನೆ. ಅದಕ್ಕಾಗಿ ಇವೆಲ್ಲ ನೋಡಿ ನಾವು ಸಂತೋಷಪಟ್ಟು ನಮ್ಮ ರೈತರಲ್ಲಿ ನಮ್ಮ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ನಮ್ಮಲ್ಲಿ ಈ ಥರ ಆಗಬೇಕು ಅಂದ್ಬಿಟ್ಟು ನಮ್ಮ ಪಾಗೋಡು ಪೂಜಾರಪ್ಪ ಅವರು ಭೇಟಿ ಮಾಡೋಣ, ಅವರಿಗೆ ಒಂದು ಉನ್ನತವಾದ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಹೇಳಿ ನಾವು ಬಂದಿದ್ದೀವಿ. ಅಂದರೆ ನಮ್ಮ ಕುಂದು ಕೊರತೆಗಳು ತಂದೆಯ ಸಚಿವರ ಹತ್ರ ಭಾಳ ಉನ್ನತವಾಗಿ ಇದ್ದಾರೆ, ವಿಶ್ವಾಸದಲ್ಲಿದ್ದಾರೆ. ಈ ಕಡೆ ಎಲ್ಲ ಭಾಳ ಮಾಡಿಕೊಟ್ಟಿದ್ದಾರೆ. ಆ ಕಡೆನೂ ಅದೇ ಥರ ನಮಗೂ ಸಾಬೀತು ಕೊಳ್ಳಿ ಅಂದ್ಬಿಟ್ಟು ನಾವು ಇದನ್ನು ಮಾತಾಡಿ ನಮ್ಮ ಪೂಜಾರಪ್ಪ ಅವ್ರ ಕಡೆಯಿಂದ ಸಹಾಯ ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ತಮ್ಮ ಊರು? ನಮ್ಮ ಊರು ಸ್ವಂತ ಸೋಮನಹಳ್ಳಿ, ಹುಣಸೂರು ತಾಲೂಕು ಸೋಮನಹಳ್ಳಿ, ಮೈಸೂರು ಜಿಲ್ಲೆ. ಈಗ ನಾವು ಸುಮಾರು 33 ದಿನ 2017ನೇ ಇಸ್ವಿಯಲ್ಲಿ ಇಡೀ ಪಾಗೋಡ ತಾಲೂಕಿನಲ್ಲಿ 100 ಸಂಘಟನೆಯನ್ನು ಬೆಂಬಲ ತಗೊಂಡು, ಮತ್ತು ಕಾಂಗ್ರೆಸ್ಸು, JDS, BJP ಎಲ್ಲರೂ ಬೆಂಬಲ ತಗೊಂಡು ಇಡೀ ತಾಲೂಕನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಇವತ್ತು 106 ಸಂಘಟನೆ ಬೆಂಬಲ ಕೊಟ್ಟಿದ್ದಕ್ಕೆ ಇವತ್ತು ತುಂಗಭದ್ರಾ ನೀರು ನೋಡು ಮೈಸೂರು ಜಿಲ್ಲೆಯಿಂದ ಒಂದು ಪೂಜಾರಪ್ಪನವ್ರ ಹೋರಾಟ ಪಾಸಾಯಿತು ಅಂತ ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನಮ್ಮ ಪಾವಡಕ್ಕೆ ನೀರು ಕೊಟ್ಟೇ ಕೊಡಬೇಕಂದಾಗ ಸಿದ್ದರಾಮಯ್ಯನವರು 2352 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು. ಹಣ ಕೂಡ ತುರ್ತಾಗಿ ತೆಗೆದು ನಮ್ಮ SC ಕೀಮ್ ಅಲಾಟ್ಮೆಂಟ್ ಕೂಡ ಇದಕ್ಕೆ ತೆಗೆದಿಟ್ಟು ಮೀಸಲಾಗಿ ಕೊಟ್ಟು ಸಿದ್ದರಾಮಯ್ಯನವರ ಅವತ್ತಿನ ಕಾಲದಲ್ಲಿ ಪಾಗೋಡಕ್ಕೆ ನೀರು ಕೊಟ್ಟರು. ನಮ್ಮ ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮತ್ತು ಇಡೀ ನಮ್ಮ ಪಾಗೋಡ ಸುದ್ದಿನ ಇಡೀ ಕರ್ನಾಟಕದಲ್ಲಿ ಮೂಲೆ 32 ಜಿಲ್ಲೆಯಲ್ಲಿ ಕೂಡ ಹರಿದಾಡ್ತಾ ಐತೆ. ಪಾಗೋಡ ಪೂಜಾರಪ್ಪನವರು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು. ಅವ್ರ ಆಶೀರ್ವಾದ ನಮ್ಗೆ ಬೇಕು ಅಂತಂದು ಪಾಪ ಇವರಾಲೆ 2 ಸರಿ ಕರೆದಿದ್ರು. ಇವತ್ತು ಬಂದು ಭೇಟಿನೇ ಆಗಿ ನಮಗೊಂದು ಶಾಲು ಕೂಡ ಹಾಕಿ ಒಂದು ಸನ್ಮಾನ ಮಾಡಿ ಇವತ್ತು ಕರೆದ್ರು. ನನಗೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ರೈತರಿಗೆ ನಾನು ಯಾವುದೇ ಒಂದು ಜಿಲ್ಲಾಧ್ಯಕ್ಷ ಆದರೂ ಕೂಡ ಇಡೀ ಕರ್ನಾಟಕ ತುಂಬ ನಾನು ಕರೆದ್ರೆ ಯಾವುದೇ ಒಂದು ರೈತ ಸಂಘ ಆಗಿರ್ಬೋದು, ನಿಜವಾದಂಥ ಹೋರಾಟಗಾರರಿಗೆ ನನ್ನ ಬೆಂಬಲ ಸಂಪೂರ್ಣವಾಗಿರ್ತೈತೆ. ಅವರು ಹೋರಾಟವನ್ನು ಪಾಸ್ ಮಾಡಿ ಮುಖ್ಯಮಂತ್ರಿಗೂ ಇಲ್ಲದ್ರೆ ಕಂದಾಯ ಮಿನಿಸ್ಟರ್ಗೂ ಅವರ ಕುಂದುಕೊರತೆ ಏನಿದ್ರು ನಾವು ಸರ್ಕಾರದ ಗಮನಕ್ಕೆ ಸೆಳಿತೀವಿ ಅಂತ ಹೇಳಿ ಒಂದು ಜಿಲ್ಲಾ ಸಮಿತಿ ಅಧ್ಯಕ್ಷರಾದರೂ ಕೂಡ ನಾವು ಯಾವುದೇ ಜಿಲ್ಲೆಗಾಗಿ ಪ್ರಾಮಾಣಿಕವಾಗಿ ಹೋಗಿ ಅವ್ರ ಪರವಾಗಿ ನಿಂತು ಮಾತನಾಡಿ ಅವರ ಕುಂದುಕೊರತೆಗಳನ್ನು ನೆರವೇರಿಸಬೇಕಂತ 2 ಮಾತು ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಮಾತನಾಡ್ತಾರೆ. ನನ್ನ ಹೆಸರು ಚೆಲುವರಾಜು ಅಂತ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಗೆರ್ಸ್ನಳ್ಳಿ ಗ್ರಾಮ. ಸರ್, ನನಗೆ ಈಗ ಒಂದು 3 ಎಕರೆ ಸಾಗುವಳಿಯಾಗಿದೆ, ದುರಸ್ತು ಆಗಿಲ್ಲ. ಅದರಲ್ಲಿ ಕೆರೆ ಮಾಡಬೇಕು, ಕಟ್ಟೆ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಒಂದು 57 ರೆಕಾರ್ಡ್ ಮಾಡಬೇಕು. ಅದನ್ನು ಸುಧಾ ನಮಗೆ ಮಾಡಿಸ್ಕೊಡ್ತಾ ಇಲ್ಲ. ಗ್ರಾಮಸ್ಥರು ತಗರಲ್ಲಿ ಕೊಟ್ಟಿದ್ದಾರೆ ಮತ್ತು ಇವರು ವೈಯಕ್ತಿಕವಾಗಿ ಅಣ್ತಮ್ಮ ಕೊಟ್ಟಿದ್ದಾನೆ. ಇದೆ ಅಂತ ಅಂದ್ಬಿಟ್ಟು ನಮಗೆ ಹರಿಸ್ಕೊಟ್ರು ಸುಧಾ ಸಾಹಸ. ನಮ್ಮ ಪೂಜಾರಪ್ಪನವ್ರಿಗೆ ನಮ್ಗೆ ಈ ಥರ ಅನ್ಯಾಯ ಆಯ್ತಾ ಇದೆ ಅಂತ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಅವ್ರನ್ನ ಬಂದು ನಾವು ಕ್ಷಮೆ ಕೇಳಿದ್ದೀವಿ. ಆವಾಗ ಅವರು ಡಾಕ್ಯುಮೆಂಟ್ ಎಲ್ಲ ನೋಡಿ ತಹಸೀಲ್ದಾರ್ಗೆ VAಗೆ ಫೋನ್ ರಿಸೀವ್ ಮಾಡಿ, ಅವರು ರಿಸೀವ್ ಮಾಡಿಲ್ಲ ತಹಸೀಲ್ದಾರರು. ಈಗ ಅದನ್ನು ಏನಾಗಿದೆ ಅಂತ ಅಂದರೆ ಮಾಹಿತಿ ಅಂದರೆ ಕೆರೆ ಮಾಡಬೇಕು ಅಂತ ಅಂದರೆ ಹಿಂಬರ ಕೊಡಲಿ, ಇಲ್ಲಾಂದರೆ 57 ರೆಕಾರ್ಡ್ ನಮಗೆ ಪಾಸ್ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ಅವ್ರಿಗೆ ಕ್ಷಮೆಯಲ್ಲಿ ನಾನು ಕಳೆಕಿಂದ ಕೇಳ್ಕೊಳ್ತಾ ಇದ್ದೀನಿ.